ತಿನ್ನೋದ್ ನಮ್ಮನೆ ಅನ್ನ ಉಡೋದ್ ನಮ್ಮನೆ ಬಟ್ಟೆ. ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಓ ಇದು ಈ ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು ಬಿಡು. ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗನ್ ಮಗ್ಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡಿದೆ. ದೇವ್ರಿಗೂ ಅಯ್ಯೋ ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ್ ಯಾರನ್ನ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದನು ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಯಾಕಬೇಕು? ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದು ಎಂತದ್ದು ಇದನ್ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡಿದ್ಬಿಟ್ಟಿದ್ದೀನಿ. ಈ ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು ಬಾಳೆಹಣ್ಣು, ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ ಅದನ್ನ. ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ. ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಆಗ್ತಿಲ್ಲ. ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡ ರಜಗಟ್ಟಾಗ ಸಾಕ್ತಿದ್ರೆಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು. ಅಮ್ಮ ಅಲ್ಲೇ ನಿಮ್ಮ ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ, ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ. ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ತರ್ಬೇಕಾ? ಬಾಡ್ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ನಾನೆಲ್ಲ ಬಾಡ್ತಾಂಬಂದಂಗ ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಗ್ತಾವ್ ನೀರು, ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯೋ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಗ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತು ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು. ಯಾರಿಗೆ ಮಾಡಿದ್ರೆ ಫೋನ್? ನರಸಿಂಹ. ಯಾರು ಹೇಳಿ ನೀವು?
ನಾನು ಲಲ್ಲಿ. ಆ ನಾನು ಆ? ಲಲ್ಲಿ. ಮನಸ್ಸಿಗೆ ಈಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ ತಿರ್ಗ್ಯರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ತಾಯಿನಾಕೆ ಹೋಗ್ ಹೋಗ್ ಹೋಗು. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ, ಅದ್ ನೆರವೇರ್ಲೇ ಇಲ್ಲ. ನನ್ನ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಲ್ಲಮ್ಮ, ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ, ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ಅಮ್ಮ, ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ. ರಕ್ತ ಬರ್ತೈತೆ. ನೀನ್ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ಹೋ ನಾನ್ ಮಾಡಿದ ತಪ್ಪಾಯ್ತು. ಹೋ ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದು ಹೋಗ. ನೀನ್ ಇನ್ನ ರಕ್ತ ಕೈಕೊಂಡು ಹೊರಗೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾದ್ರೆ ಎರಡೆರಡು ಒಳ್ಳೆ ಮಾತಾಡು. ಹೋಗವ ಹೊರಗೋಗು. ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಹೇಳಿದೀನಿ, ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದಾಗಿ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೀನಿ ನಮ್ಮೂರಾಗೆ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ, ಆಯ್ತು. ಏನ್ ಗೊತ್ತಾ, ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಸುಮ್ಕೆ ನಾಟಕ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಟಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಎಲ್ಲಿ ಬರ್ಬೇಕು ಹೇಳು? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ. ನಿಮ್ ಮನೆ ಎಲ್ಲೈತೋ ನಿನ್ನೂ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಮುಚ್ಚೆ ಬಾಯಿ. ಇನ್ನು ನೀನ್ ನೋಡೋ, ನನಗೆ ಅದು ಸುದ್ದಿ ಸಾಯವಾಗ್ಲೂ ಅದು ಸುದ್ದಿ ಹತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಅಂದ್ರೆ ಬಾಯ್. ಹಲೋ ನೀರ್ ಮಣ್ಣು ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಇಂಗ್ಳಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀರ್ ಮಣ್ಣು ತೆಗಿಬೇಕು. ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ. ಏನ್ ಹೇಳ್ಬೇಕು ಹೇಳ್ರಿ? ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಬಂದಿದ್ದೀನಿ. ಚೆಕ್ ಕೊಟ್ಟು ನೀನು ಅವ್ರ ಕಾರ್ ಹಿಡ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ. 15-20 ನಿಮ್ಮ ಯಜಮಾನ್ರು ದುಡ್ಡು ಇಸ್ಕೊಂಡು ಹೋದ್ರು. ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ನನ್ನ ಹತ್ರ ವಿಷಯ ಬಂದೈತದು. ನೋಡ, ಈಗ ನಾನು ಹೇಳ್ದಂಗೆ ಕೇಳಿ ನೀನು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು.
ನಾನು ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನ ಅವರೇ ನಾನು ತಲೆ ಹಿಡ್ಕಟ್ಟ ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿಗೆ ನಾನು ತುಣ್ಣೆ ಇಕ್ಕ ನಮ್ಮ ತುಳ್ಳ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ಸಿ ನಿಮ್ಮ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರ ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಏನು ತುಳ್ಳಿಗೆ ನಾ ತುಣ್ಣೆ ಹಾಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ನ ಮನೆ. ಅದಕ್ಕೆ ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ಎಣಿಸ್ಕೊಂಡ್ಕೊಳ್ಳೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರದ್ದು ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು. ನನ್ನ ಜೊತೆಗೆ ನಾನು ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು. ನಮ್ಮ ಮನೆಗೆ ಫೋನ್ ಮಾಡ್ತಾರೆ, ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕು ಅಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನೀವು ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರು ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ಹಲೋ ಯಾಕೆ ಗಡ್ಲೇನ ಆಯ್ತ್ರಿ ನಿಮ್ದು? ಹಲೋ ಏನ ಮಾತಾಡಿವ್ರೆ? ನಾವು ಯಡಿಯೂರಪ್ಪ ಮಾತಾಡ್ತಾ ಇರೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾರೆ. ಹಲೋ ಹಲೋ ಹೇಳಿ ಸ್ವಾಮಿ. ಏನಪ್ಪ ಬಸ್ ಯಾರು ನೀವು? ಬಳ್ಳಾಪುರ ನರಸಿಂಹರಾಜ್ ಮಾತಾಡ್ತಾ ಇರೋದು. ಹೌದು ಸ್ವಾಮಿ. ನೀವು ಏನಯ್ಯ ಯಡಿಯೂರಪ್ಪ ಅಂತ ಹೇಳಿದ್ರು ಗೊತ್ತಾಗ್ತಿಲ್ವ ನೀನು? ಅದೇ ನಮ್ಮೂರಾಗೆ ಮುನ್ಸಿಪಲ್ ಕೆಲಸ ತಗೋರಲ್ಲ ಯಡಿಯೂರಪ್ಪ ಅವರ. ಏನಯ್ಯ ಮುಖ್ಯಮಂತ್ರಿ ಇದ್ರ ರೀತಿ ಮಾತಾಡ್ತಾರೆ? ಯಾರು ಫೋನ್ ಮಾಡಿಕೊಟ್ಟಿದ್ದು? ಯಾರು ಬರಲಿ ಫೋನ್ ಯಾರು ಮಾಡ್ಕೊಟ್ಟಿದ್ದು? ನಾನು ನಮ್ಮೂರಾಗ ಒಬ್ರು ಮುನ್ಸಿಪಲ್ ಕೆಲಸ ಹೋಗ್ತಾರೆ ಸ್ವಾಮಿ ಯಡಿಯೂರಪ್ಪ ಅಂತ ಅವರು ಅಂತಿದ್ದು. ಏನಯ್ಯ ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು, ಆದ್ರೂ ನಿನಗೆ ಫೋನ್ ಮಾಡಿ ಮಾತಾಡಿದ್ರು ಏನ್ ಈ ತರ ಮಾತಾಡ್ತೀಯ? ಮುಖ್ಯಮಂತ್ರಿ ಯಡಿಯೂರಪ್ಪರ ಇಲ್ಲಾರು ಏನು ಕನಸಿನಲ್ಲಿ ಬರ್ಬೇಕ ನಿನ್ಗೆ? ಆಯ್ತು ಸ್ವಾಮಿ. ಮುಖ್ಯಮಂತ್ರಿಗಳೇ ಸಂಕ್ರಾಂತಿ ಅದೆಂತದ ಹಬ್ಬ ಯಾವ ಹಬ್ಬ ಏನು ಅಂತ ನಿನಗೆ ಗೊತ್ತಿಲ್ಲ? ಏನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಖ್ಯಮಂತ್ರಿ ಸ್ವಾಮಿಗಳು ಯಡಿಯೂರಪ್ಪರೇ. ಆಯ್ತಪ್ಪ, ತುಂಬಾ ಖುಷಿ ಆಯ್ತು. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ನೀನು? ನಾನಿಲ್ಲಿ ಎಲ್ಲ ಒಂಚೂರು ಇದು ಅಂಗಡಿ ಇಕ್ಕೊಂಡು ತರಕಾರಿ ಮಾರ್ಕೊಂಡಿದ್ದೀನಿ ಸ್ವಾಮಿ. ಹೌದಾ? ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ, ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಅವನು ಫೋನ್ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು. ನಾನು ಎಲ್ಲ ಕೇಳಿದೆ, ನಾನು ರಾತ್ರಿ ಎಲ್ಲ ಕೇಳಿದೆ. ಅಲ್ಲೇ ವಯಸ್ಸಾಯ್ತೆ, ಜೋರ ಮಾತಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಸ್ವಾಮಿ. ಆಮೇಲೆ ನಮ್ಗೆ ಹೇಳಿದ್ರು, ಹೇಳೋದು ನಾವು ಹೇಳಿದ್ವಿ, ಅವರು ಯಾರವರು ಅವ್ರಿಗೆ ಫೋನ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಬೆಳಿಗ್ಗೆಯಿಂದ ಮಾಡಿದ್ರು ಫೋನ್ ಎತ್ತನವಲ್ಲ ನೀ, ಯಾಕಪ್ಪ ನೀನು? ದೂರ ಅವ್ರಿವ್ರು ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ನೇಮ್ ಮಾಡ್ತಾರೆ. ಅವು ಅದೇ ಊರ್ ದನಕ ದೊಡ್ಡಬೋರೇಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ. ಹಲೋ ಊರ್ ದನಕ ದೊಡ್ಡಬೋರೇಗೌಡ ಅಂತಲ್ಲ. ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಗೊಂಡೋಗಿ ಕೊಡೋದು, ಅಲ್ಲಿ ಇಕ್ಕದು ಇಲ್ಲಿ ತಗೊಂಡ್ ಕೊಡೋದು, ಅದ್ರಾಗೆ ನನಗೆ ನರೆ ಕೂದಲು ಬಂದ ಯಡಿಯೂರಪ್ಪರೇ. ಹೌದಾ? ಇನ್ನೇನಪ್ಪ ಸಮಾಚಾರ? ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ಸರಿ, ಅಲ್ಲೂ ನೋಡಿದ್ಮೇಲೆ ಅಲ್ಲೂ ಹೇಳಿದ್ರು ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ. ನಾನು ಕೇಳಿಲ್ಲ, ಇಲ್ಲಿ ಬೆಂಗಳೂರು ಬಂದು ಕೇಳ್ದೆ ನಾನು. ಫಾರಿನಾಗೂ ಮಾತಾಡಿರಾ? ಫಾರಿನಾಗ ಯಾರೋ ಒಬ್ಬ ಕನ್ನಡದವನು ಇತ್ರವನು, ತುಮಕೂರು ಹತ್ರ ಗುಬ್ಬಿ ಅವನು. ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಎಲ್ಲನ ಮಾತಾಡ್ಕೊಳ್ಳಿ ಅಂತ. ಏನೋ ನಮ್ ಮನೆ ಬಾರ್ ಹೆಂಗೈತು ಹಂಗಾಗ್ಲಿ. ಇನ್ನೂ ಯಾರು ನಮ್ಮನ್ನ ಒದೆ ಕೊಟ್ಟಿಲ್ಲ, ಯಾರನ್ನ ಚೆನ್ನಾಗಿ ಬಿಗ್ಗೇತಕನ. ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು ನೀವು. ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಂದ ಉಟ್ಕೊಳಕ್ ಎಲ್ಲ ಹೊರದೋಗ್ಯವೆ. ಪಂಚಲ್ ಯಾಕೆ ಹೋಯ್ತೀಯ? ಜಡ್ಡಿಲೇ ಹೋಗು. ನಾಯಿ ಕಡಿತಾವಲ್ಲ ಸ್ವಾಮಿ. ನಾಯಿ ಏನ್ ಕಡಿತಾವೆ? ಮನುಷ್ಯ ನೀನ್ ಕಡಿದ್ರೆ ನಾಯಿನೇ ಸತ್ತೋಗ್ಬಿಡುತ್ತಲ್ಲ. ಇನ್ನೇ ಸ್ವಾಮಿ ಇದು ಎದ್ಮಕ್ಕೆ ಬಂದೆ, ಇದು ಕೆರೆಗಡಿಗೆ ಹೋಗಿಲ್ಲ, ಕೆರೆಗಡಿಗೆ ಹೋಗ್ತಾ ಇದ್ದೀನಿ. ಕೆರೆಗಡಿಗೆ ಯಾಕೆ ಹೋಯ್ತೀಯ? ಕೆರೆಗಡಿಗೆಲ್ಲ ಹೋಗ್ಬೇಡ, ಜಾರ್ಗಿರ್ ಬಿದ್ರೆ ಆಮೇಲೆ ಮುಗೀತು ಕತೆ. ಆಯ್ತು. ಏನಂದ್ರ ಮದುವೆಗೆ ಎಣ್ಣೆ ಇರುವಂತ ಮಗನ್ ಮದುವೆ ಮಾಡಿದಂತಲ್ಲ? ಎಲ್ಲ ಹೇಳ್ದ ಸ್ವಾಮಿ, ವಾಟ್ಸಾಪ್ ಮಾಡ್ದು, ಕೊರೋನಾ ಬೇರೆ ಅಂತ ಅಂದ್ರಲ್ಲ. ಅದಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇರೋದು. ಆಯ್ತು ಯಡಿಯೂರಪ್ಪರೇ. ಇನ್ನೇನ್ ಸ್ವಾಮಿ ಸಮಾಚಾರ? ನಮ್ಮನ್ನೇ ಸಮಾಚಾರ ಕೇಳ್ತೇನಪ್ಪ, ಎಲ್ಲ ನೀನ್ ಹೇಳ್ಬೇಕು. ನೀನೆಲ್ಲ ಫೇಮಸ್ ಆಗಿದೆಯಲ್ಲ. ಏನ್ ಫೇಮಸ್ ಆಯ್ತು? ಎಲ್ಲ ಹಳೆ ಬಟ್ಟೆ, ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು. ಈಗ ತಂದೆ ತಾಯಿ ಹಳೇದಾಗ್ಬಿಟ್ರು ಅಂತ ಅಂದ್ಬಿಟ್ಟು ಗುಜರಿಗೆ ಹಾಕ್ಬಿಡ್ತೀವ? ಖಂಡಿತ ದೊಡ್ಡ ಮಾತು ಸ್ವಾಮಿ. ತಂದೆ ತಾಯಿ ಹಳೆಯರಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದದು ಅಂತ. ಹಂಗಾಗಿ ನಮ್ದು ಅಲ್ಪ ಸೇವೆ ಮಾಡಿದ ತಂದೆ ತಾಯಿ ಈಗ ಪುಣ್ಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ಹಳೆದನ್ನ ನೆನ್ಕೋಬೇಕು, ಹಳೆ ಬಟ್ಟೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವಾಗ ಕುಡಿತಿದ್ದೆ ವಿಪರೀತ. ಅವಾಗ್ಲೂ ಹಳೇದ್ ನೆನ್ಸ್ಕೋಬೇಕು, ಅದನ್ನ ಕುಡಿಬಾರ್ದು. ನೆನೆಸ್ಕೊಂಡ್ರೆ ಇವಾಗ ತಂದೆ ತಾಯಿ ಬರ್ತಾರ, ಎಲ್ಲ ಹೋದ್ರು, ಅವ್ರನ್ನ ನೆನ್ಪಲ್ಲಿ ಇಟ್ಕೋಬೇಕು. ಆಯ್ತು ಸ್ವಾಮಿ.
ಪೂಜೆ ಮಾಡ್ಬೇಕು. ಪಿಕ್ಷ ಪಿತೃಪಕ್ಷ ಬಂದಾಗ ಅವ್ರಿಗೆ ಏನೇನ್ ಇಕ್ಬೇಕು ಎಲ್ಲ ಇಕ್ಬೇಕು, ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ. ಮತ್ತೆ ಎಲ್ಲಿ ಎಲ್ಲಿ ಎಲ್ಲಿದ್ದೀರಾ ಇವಾಗ ನೀವು? ನಾವು ಇಲ್ಲಿ ಗುಂಸಿ ಸರ್ಕಲ್ ಆಗಿದ್ದೀವಿ ಸ್ವಾಮಿ. ಅಲ್ಲೇನ್ ಮಾಡ್ತಾ ಇದ್ರ? ಇಲ್ಲಿ ಒಂಚೂರು ಒಡವೆ ಬಿಡಿಸ್ಬೇಕಾಯ್ತು, ಬಂದಿದ್ದೇವೆ ಸ್ವಾಮಿ. ಒಡವೆ ಅಂತ ಕಡೆ ಅಡೆ ಇಟ್ಟಿದ್ರು. ಅವ್ನು ಕುಮಾರಸ್ವಾಮಿ ಹೇಳಿದ್ನಲ್ಲ, ಮಾಡಿದ್ನಲ್ಲ ಅಪ್ಪ ಮಕ್ಕಳ ಸರ್ಕಾರದಲ್ಲಿ ನಿಮಗೆಲ್ಲ ಒಡವೆ ಬಿಡಿಸ್ಕೊಡ್ತೀನಿ ಅನ್ನಲ್ಲ, ಬಿಡಿಸ್ಕೊಟ್ನ? ಅವ್ರು ಇವ್ ಕಿತ್ಕೊಟ್ರು. ತಲೆ ಕೂದ್ಲು ಇಲ್ವಲ್ಲ, ಎಲ್ಲಿಂದ ಕಿತ್ಕೊಡ್ತಾನ ಅವನು? ತಲೆ ಕೂದ್ಲು ಇಲ್ಲ. ಸರಿ ಆಯ್ತು, ಒಳ್ಳೇದಾಗ್ಲಿ. ನೀನು ಈ ತರ ಮಾಡಿ ಒಳ್ಳೇದು. ನಿಮ್ಮ ಆಶೀರ್ವಾದ ಇರ್ಲಿ ಸ್ವಾಮಿ. ಸರಿ, ನೀವು ಆರೋಗ್ಯ ಕಾಪಾಡಿ. ಎಲ್ಲರೂ ಜಾಸ್ತಿ ಕೊರೋನಾ ಇರೋ ಜಾಗಗಳಿಗೆ ಹೋಗ್ಬೇಡಿ, ವಯಸ್ಸಾಯ್ತೆ. ನಮ್ಮದು ಬಿಡಿ. ನೀವು ಮುಂದುವರಿಯುವಂತ ಜನಗಳಿದ್ದೀರಿ. ನೀವು ಮತ್ತೆ ಎಲ್ಲ ಮಾಡ್ಬೇಕು. ಸೋಬಕ್ಕೆ ಇದಾರೆ, ನೋಡ್ಕೊಂತಾರೆ. ಆಯ್ತು ಸ್ವಾಮಿ, ಆಯ್ತು. ಇಡೋಣ ಸ್ವಾಮಿ. ಸರಿ ಆಯ್ತು. ಮತ್ತೆ ಫೋನ್ ಮಾಡ್ದಪ್ಪ. ತಿನ್ನದ್ ನಮ್ಮನೆ. ಹಲೋ ಹಲೋ, ಹೇಳಿ. ಯಾರು ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ? ನಾವಿಲ್ಲ, ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾತು ಆಯ್ತ್ರ ಅಕ್ಕ? ಕಾತು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗ್ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ ಜೊತೆಗೆ. ಯಾವ್ದಾವ್ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಕ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ ನೀವು ನಾವು ಎಲ್ಲ ಡ್ಯಾನ್ಸ್ ಆಡೋದು ಅಲ್ಲ ಇದ್ರಲ್ಲಿ, ಕ್ಲಬ್ ಅಲ್ಲಿ. ಯಾವ್ದೋ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ. ಬೆಳಿಗ್ಗೆ ಅಲ್ಲ ಇದು ಅಕ್ಕ, ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ನೇ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ರೇಖೆ ಅದು ಆಚೆ ಹಾಕಿವ್ರು. ನಿಮ್ಮ ತುಲ್ಲಾಗಿರ್ಲಿ ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು ಅಂದ್ರೆ ನಿಮ್ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆರ್ಡರ್ ಟೇಬಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು, ಅದೇನ್ ಮಗ ಮಾಡೋದು? ಹುಡುಗರು ಮಾಡಿದ್ವಲ್ಲ, ಅದೆಂತದು ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ? ಅಂದ್ರೆ ಬ್ಲಾಕ್ ಮಾಡಿದ್ವಲ್ಲ ನಾವು. ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಐತೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ವಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನೆಗಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನೀರು ಆಯ್ತು ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ?
ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗ್ ಊಟ ಆಯ್ತು ಊಟ ಮಾಡಿ ಮನೆ ಕಳ್ಮ ನಿಮ್ಮ ಅಮ್ಮಗೆ ಒಂದ್ ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ನಿಮ್ಮ ಅಮ್ಮ ಅಳ್ತಾ ಇದೆ, ಬನ್ನಿ ಮನೆ ತಕ್ಕೆ. ಇವೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೊಂತಾರೆ? ಗೋಳಾಡ್ತಿ ಕೇಳ್ಕೊಂತಾರೋ ಅಥವಾ ಅದೇನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ನೋಡು. ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾರ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಗಳವ ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ಸೋಳೆ ಮಗನೇ. ನಮ್ಗೆ ಆಗ್ತಿದೆ ನಿಂಗ್ ಲಕ್ಕು ಅವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅಯ್ಯೋ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಇಬ್ಬರು ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ಅಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು ಏನಾಯ್ತು? ಬೆಳಿಗ್ಗೆ ಮಾಡಿ. ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಗಲಾಟೆ ಆಯ್ತು. ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ, ಚಾಪೆ ಏನ್ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ. ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು. ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನೋ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು. ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನ್ ಕಣ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡಿದೆ? ನೀವ್ ಯಾರು ಹೇಳಿ? ನೀವು? ನಮ್ ಗುಲ್ಜಾರಾಮಾಬಾದ್, ಗುಲಾಮ್ ಶಾಬಾದ್.
ಇಕ್ಕ ಗುಲಾಬ್ ಹಲೋ ಗುಲಾಬ್ ಅಣ್ಣ ಅಣ್ಣ ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ್ರ ನನಗೆ ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ಬರ್ತೀನಿ ನಾನು. ಅಣ್ಣ 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 ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ ಯಾ ಗುಲ್ಜಾಮಾಬಾದು ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಊಟ ಆಯ್ತಾ? ಆಯ್ತು. ಏನ್ ಮಾಡ್ತಿದ್ದೀಯಾ? ಮನೆ ಕಂಡಿದ್ದೀನಿ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ಇದಿದ್ದೆ ಮಾತ್ರ ನುಂಗು. ನನ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲಸ? ಹೊಲ್ದ ಕೆಲಸ, ಇದು ದನ ಕರ ಎಮ್ಮೆ ದನ ಮೇಸೋದು, ಹಾಲ್ ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನ್ ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡೋ ಅಂತೀಯ? ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರು ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ಅವ್ನು ಹೋಗಿ ಆಲೆ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬಳಿಯೋದು. ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ, ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗ್ ಹಂಗು ಬೇಜಾರಾತು ಅಂದ್ರೆ ಅದನ್ನ ಪುನಃ ಹೇಳ್ಕೊಳ್ದು. ಅವೆಲ್ಲ ಹೋಗಿ ಬರ್ತೀನಿ. ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ಯಾವನ ಧಾರಾವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಹರ್ಕತಿ ಅರ್ಧಾಕ್ರಿ ಅದಲ್ಲ ಹರ್ಕತಿ. ಸ್ವಾಮಿ ಇದು ದೇವರು, ಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸುರ, ಯಾವನ ನೋಡಿ. ಹೌದಾ? ನಂಗೆ ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ಇಷ್ಟದ್ನಾಗೆಲ್ಲ ಫೋನ್ ಮಾಡಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ನನಗೆ ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ, ನಿನ್ ನೋಡೇ ಇಲ್ಲ ನಾವು. ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಳು ಮರಿಯಿಂದ ದೂರ ಆಗಲ್ಲ ನಾನು. ನೀನ್ ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ? ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮ್ಯಾಗ ಬಂದಿದ್ಯಾ ಒಂದು ಇಷ್ಟು ದಿನ, ಒಳ್ಳೆ ಮನುಷ್ಯನ ಕಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಇಳಿತೀಯ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಇದೇನು? ಒಂದ್ ಕ್ಯಾನ್ ತಪ್ಪಿದ್ರೆ 2 ಕ್ಯಾನ್ ತಪ್ಪ 3 ಕ್ಯಾನ್, ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಹಾಲ ಕ್ಯಾನ್ ತರ್ಸ್ಬೇಕು, ದಾರಿ ಇದೈತಿ. ಅಲ್ಲ, ನೀನ್ ಎಲ್ಲಾರ್ಗು ನಿನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ ಪ್ರೀತಿ? ಪ್ರೀತಿ ಕೊಡ್ತೀಯ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟ ಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು, ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನ್ಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ.
ಯಾವ್ದಾನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗೆ ಮೊಬೈಲ್ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ಫೋನ್ ಯಾರೋ ನಂಟ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಅಲ್ಲ ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನ್ ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನ್ಗೆ? ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸಿ ನಮ್ಮ ಬಾಳ್ಮಿಗಿ ಹಸಿನಲ್ಲೂ ಹಬ್ಬಾನಿ ನಿತ್ಯ ಒಂದು ದಾರಿನಿ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವ ಹೆಂಗಕ್ಕ? ಹಲೋ ಹಲೋ, ಏನಕ್ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮರಿಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಾ ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ಅಯ್ಯೋ ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಅಯ್ಯೋ ಅಯ್ಯೋ. ಈಗ ಮೂಡ್ ಬಂದ್ಬಿಟ್ಟು ಈಗ ಒಂದು 10 ವರ್ಷ ಅದನ್ನ ನೋಡ್ದಾಗ ಮನಸ್ನಾಕಾರ ಆಯ್ತು. ಅದು ಮನಸ್ನಾಕಾರ ಆಯ್ತಾ? ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ಇದನ್ನ ನೋಡ್ರಿ ಇರಬಾರದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವೆ, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ? ನೋಡ್ರಿ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ? ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು. ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ.
ಚಾಪೆ ಏ ಮಂಚ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ ಫೋನ್ ಮಾಡೋದು. ಹಲೋ ಹಲೋ ಚಿನ್ನು ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಅಲ್ಲೇ ಚಾಪೆ. ಹೇ 12:30 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ 12:30 ರಾತ್ರಿ ಏನಾದ್ರು ಬಂದೈತೆ ನಂಗ ಯಾರು ಫೋನ್ ಮಾಡೋರು ಎದ್ದಾಗ ಅದೇ ಕಡೆ ಬಿಟ್ಕೊಂಡ್ ಕೇಳೋಗು. ಹೋಗತ್ತೆ ಏನಾಯ್ತು ಚಿನ್ನು? ಚಿನ್ನು ಸರ್ವತ್ತಾಗಿ ಫೋನ್ ಕುತ್ಕೊಳ್ತೀನಿ ಮನೆಕೇನಾದ್ರು ನಿಂತೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು ಫೋನಗಳ ಇವನಾದ್ರಂಗಕ್ಕೆ ಕುತ್ಕೊಂಡಿದೀಯ ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ ಇನ್ನ ಚಾಪೆ ಗಟ್ಟಿ. ಚಿನ್ನು ನೀವ್ಯಾರೇ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ? ಸಿಂಹ ಸಿಂಹ ಅಂತ ಮಗ ನನ್ ಸಿಂಹ ಅಂತ ಕರೆಯೋದು ಯಾರು? ಸಿಂಹ ಅಂತ ಕರೆಯೋದು ಯಾರು? ಯಾಪ ಈ ರಕ್ತ ಹೋದ್ಮೇಲೆ ಯಾಕೋ ಜ್ಞಾಪನೆ ಬರಲ್ಲ ಮಗ. ಹಲೋ ಹಲೋ ಹೇಳು ಸಿಂಹ. ಏನ್ ಹೇಳ ಸಿಂಹ? ಹಾ ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗುತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜ್ಞಾಪನ ತಳಿ ಅವರೇ. ಹೇಳು. ಎಷ್ಟು ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೆ ಆಯ್ತು ನನ್ಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು ನೀನು, ನಂದು ನಿಂದು ಮಾತಾಡು. ನಾವ್ ನಿಮ್ದೇನೈತೆ? ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ಗೆ ಹೋಗನ್ಬಿಡು. ಇಂಥವ್ರೆಲ್ಲ ಬೇಜನ್ ಜನ ನೋಡಿದೀವಿ. ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಟಿವಿ 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು.
ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ. ಆ? ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ನಿಮ್ಗೆ. ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ತಿರ್ಸ್ಕೊಂಡು ಹೊಡ್ಕೊಂಡು ಸಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂತಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತಾವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗಿ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ತಿಂದ್ರು ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿ ಚಿಲ್ದಾಗ ಪಾಣಿ ಚಿಲ್ದಾಗ ಈ ನಾಯಿಗಳದ ಆಚೆ ಎಸಿತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗಲೇ ಹಿಂಗ್ ಆಡೋರು, ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಆಗುತ್ತಾ ಬೆಳೆ ಆಗ್ತತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು. ನೀನ್ ಗಂಟತ್ ಮುಂಡೆ ನೋಡ್ಕೊಂಡು ಓಡಾಡಲ್ಲ ಬೋಳಿ ಮಗ. ಇರಮ್ಮ ಬಾ ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶಕ್ಕೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಹೋಗ್ತು. ನಾನ್ ನಿಗಿರ್ಕಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ಪೈಸಾ ದುಡಿಕಿ ಯಾವ್ದೋ ತಂದ್ಕೊಟ್ರದ ಅವನು ದುಡ್ದೆಲ್ಲ ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವರ್ಸಿಗಳ ಲಂಗಡಾಗುಳ ಕಲಾದ್ರಿಗುಳ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ, ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಗೊಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ. ಯಾರು? ನರಸಿಂಹಣ್ಣ ಯಾಕೆ ಯಾರ್ರಿ? ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೆಕ ಹೇಳ್ರಿ ಯಾರ ಹೆಸರು?
ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೆ. ಯಾಕೆ ಬಿಡಿಸ್ಕೊಂಡೈತಾ? ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ಇವನು ಅಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಸೈ ಯಾವನ್ ಹೇಳ ಲಫರ್ ಆಗಳ ಇವನಮ್ಮ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ ಏನ್ ಹೇಳ್ಬಿಟ್ಟು ಅಂತ ನರಸಿಂಹಣ್ಣ ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ. ಏನ್ ಇಬ್ರು ಏನಕ್ಕೆ ತಿಳ್ಕೊಂಡ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನಿಗ್ ಕಂಡ್ಲಿ, ಒಂದ್ ದಿವಸ ನೀನ್ ಮನಿಕೋ, ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಯಾರು ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ಯಾಕೆ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ? ನಿನ್ಗೆ ನನ್ ಮೇಲೆ ನಿನ್ಗೆ ಏನಾಗೈತೆ? ಏನ್ ಬಡ್ದೈತೆ? ಯಾವಳು ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ನ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನಾವು ಕಿಲಿ ಕೋಂಬ್ಲಾ ನಾವು. ನೀವ್ ಯಾರಿಗ್ ಮಾಡೋದು? ನಾನ್ ನರಸಿಂಹರಾಜು. ನರ್ಸ. ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಇಕ್ಕೊಂಡಿದೆ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಈಗಿನ ಸಿನಿಮಾ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದ್ರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಲಕ್ ನಾನು ನೇಕ ನಿಮ್ಮಮ್ಮನ್ ಕೋಂಬ್ಲಕ್ ನಾ ಶಾಟ ಯಾಕ? ಯಾರ ಕಿಲಿ ಮಾಡು, ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ ಇಲ್ಲಿ ನಮ್ಗೆ ದುಡ್ಡು ಕಾಸು ಒಂದೇ ಕಿಲಿ ಹಾಕು ಅಂತ ಇದ್ನಿ. ಕೊಟ್ ನನ್ನ ಮಕ್ಳೊಬ್ರು ಎಲ್ಲ ಕಿಲಿ ಮಾಡಿ ಕುಂತವ್ರಿ. ತಾಯಿನ ಯಾರಿಗಾನ ಮಾಡ್ತೇನೆ ನೀನು? ಬಾ, ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀರು. ಇದು ಒಂದ್ಸಲನ ತಾಳಿ ಕಟ್ಟಿ ಇದನ್ನ ಮಾಡೋದು. ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಲಿ ಅಂತಲ್ಲ ನೀನ್ ತಾಯಿನ. ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ತಡಿ ಒಂದ್ ನಿಮಿಷ. ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲಿಗೆ ನಾನು ಕೂಲ್ ನಿಧಾನಾಗಿ ಮಾತಾಡು. ಸಿಟ್ಟು ಮಾಡ್ಕೊಂಬೇಡ, ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ್ದ. ಈಗ ಇಬ್ರು ಏನಕ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ?
ನನ್ಗೆ ಕ್ಲೀನ್ ಆಗಿ ಮಾಡ್ಕ ಯಾರಿಗಾರ ಬೇರೆ ಕ್ಲೀನ್ ಆಗಿ ಮಾಡ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೆ ಐತೆ ಸಂಸಾರ ಐತೆ ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೆ ಹೋಗ್ಲಿ ಅಂತಲ್ಲ. ಏನ್ ಇಬ್ರು ಏನಕ್ಕೆ ತಿಳ್ಕೊಂಡ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನೆ ಕಣ್ಲಿ, ಒಂದ್ ದಿವಸ ನೀನ್ ಮನಿಕೋ, ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000 ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ನೀವು ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು? ಎಲ್ಲ ಇನ್ನಾರು ಕಿಳಿ ನೋಡ್ಕಿಲ್ಲ ಇದೆ ಅಂತದ ನನಗೆ. ನಾನು ಏನಪ್ಪ ಚಿನ್ನು, ನಾನು ಕಿಲಿ ಕೋಮ್ಲ. ಕೋಮ್ಲ ಯಾರನ್ನ ಕಿಲಿ ನೋಡ್ಕೊ ನನ್ಗೆ ಫೋನ್ ಮಾಡಿದ್ದೆ. ತಡಿ ನಾನ್ ನಿಂಗೊಂದೇನೋ ಕೊಡ್ತೀನಿ. ಏನ್ ನನ್ ಗುಂಜು ಏನ್ ಕೊಡ್ಬೇಡ. ತಡಿ, ನಾನ್ ನಿಂಗೊಂದೇನೋ ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ನಡಿ. ಹಲೋ ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕಾ? ನಾನ್ ನಿಂಗ್ ಮುತ್ ಕೊಟ್ಟನಲ್ಲ ಸಾಕಾ? ಇನ್ ಮತ್ತು ಯಾವ್ದೋ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡು ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ. ನನಗೆ ಫೋನೇ ಮಾಡ್ಬೇಡ. ಇಪ್ಪೆ ನಂಗೆ ನೋಡು ಕೆಟ್ ಮತ್ ಬೈಬಿಡ್ತೀನಿ ಚಿನಾಲಿ ಮುಂಡೆ. ಕೆಟ್ ಮತ್ ಬೈಬಾರ್ದಪ್ಪ. ನೋಡು, ಇವತ್ತು ಶುಕ್ರವಾರ, ಚಾಮುಂಡೇಶ್ವರಿ ವಾರ. ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ, ಸದಾ ಕಾಲ 100 ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ದೇವ್ರು ನೋಡ್ಕೊಳೋದು ನಿನ್ನಂತರೆಲ್ಲ ಇದು ಮಾಡ. ಯಾಕೆ ಪೂಜೆ ಮಾಡ್ತಿದ್ದೋ? ಸಾವಿರ ಮೇಲೆ ಯಾಕೆ ಹೋಗ್ತಿದ್ದೋ ನಾವು? ಎತ್ತಪ್ಪ ಹೇಳ್ರಿ, ಎಲ್ಲಿದ್ಯಾ? ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು. ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ? ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟಿಗೆ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿನೂ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋದು? ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. 1,000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಜು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು 1,000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ? 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ 1,000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1,000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಯಾರನ್ನ ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವರಲ್ಲ. ನೀವು ಸಹಿಸ್ಕಂತೀರಾ? ನೀವು ಲಲ್ಲಿ ಗುಂಪ್ನಾಗಣ್ಣ? ಲಲ್ಲಿ ಗುಂಪ್ನವರಲ್ಲ ಕಣ.
ಲೇ ಕೊಡುತ್ತ ನನ್ನ ಮಗನೇ, ನಿನ್ನ ಗುಂಜು ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಗು ಅಚ್ಚುಕಟ್ಟಾಗಿ. ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರ್ಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗ್ಯವನೆ ಈ ತಿರಾದ ಹತ್ರ. ನನ್ನ ಮಗನೇ, ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಹೊಡ್ಬಿಡ್ತೀನಿ. ನಾನು ಶಾರ್ಟ್ ಎಲೆಕ್ಷನ್ ನಿಲ್ದಿರಿ ಗುಂಜೊಂದೋತು. ಲೇ ಆ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ಧಾರ ಆಗ್ತೀಯನಲ್ಲೇ. ಲೇ ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ, ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ್ ನೀನು ಯಾವ್ದೋ ಲಲ್ಲಿ ತಗೊಳ್ದ ಹೆಣ್ಣು ಕಾಸು ಹಾಸ್ಕೊಂತಿನ ನನ್ನ ಮಗ ನೀನು. ಲೇ ಎಂದ್ಲು